ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್. ವೀಕ್ಷಕರೇ, ಏನು ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಅಂತ ನಾವು ಮೆಜೆಸ್ಟಿಕ್ ಕಡೆ ಬಂದಿದ್ದೀವಿ. ಸರ್ ನಮಸ್ಕಾರ. ಏನಿದೆಲ್ಲ ಆರೋಗ್ಯಕ್ಕೆ ಹಾನಿಕರ, ಇವೆಲ್ಲ ಕುಡಿಬಾರ್ದು. ಕಳ್ಳು ಬೋಟಿ ಸುಟ್ಟೋಯ್ತದೆ. ಎಣ್ಣೆ ಹೊಡೆದ್ರು ಗೋವಿಂದ, ಎಲ್ಲ ಗೋವಿಂದ. ಇದಕ್ಕಿಂತ ಎಣ್ಣೆ ಕುಡಿಬೇಕು ಸರ್. ಎಣ್ಣೆ ಕುಡಿಬೇಕು, ಅದೇ ವಾಸಿ, ಇದೇ ಡೇಂಜರು. ಇದೇ ಡೇಂಜರ್ ಸರ್. ಏನು ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ. ಯಾವ್ರು? ಬಿಜಾಪುರ ಸರ್. ಬಿಜಾಪುರ ರೀ. ಇಲ್ಲ ಯಾಕ್ರಿ ಬಂದಿರಿ ಬೆಂಗಳೂರ್ಗ? ಏನೋ ಕೆಲ್ಸಕ್ಕೆ ಬಂದೆ ಸರ್ ಇಲ್ಲಿ. ಏನೋ ಕೆಲ್ಸಕ್ಕೆ ಬಂದಿರ್ರಿ. ಹೇಳ್ರಿ ಬಸವರಾಜಣ್ಣ, ಹೇಳಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೈತ್ರಿ? ಸಿಕ್ಕಿದೆ ಸರ್. ಸಿಕ್ಕೈತ್ರಿ? ಹೆಂಗೈತ್ರಿ ನಮ್ಮ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಎಲ್ಲ ಚಲೋ ಇದೆ ಸರ್. ಚಲೋ ಐತ್ರಿ. ಆದ್ರೆ ಸ್ವಾತಂತ್ರ್ಯ ನಡ್ಸೋರ್ ಸರಿ ಇಲ್ಲ. ಸ್ವಾತಂತ್ರ್ಯ ನಡ್ಸೋರು ಸರಿ ಇಲ್ಲ. ಏನ್ ಮಾಡ್ತಾರ್ರಿ? ಏನೆಲ್ಲ ಎಲ್ಲ ಕದ್ಕೊಂಡ್ ತಿಂದ್ಬಿಟ್ಟು ಅವ್ರೇ ಎಲ್ಲ ಕೆರ್ಕೊಂಡ್ ತಿಂದ್ಬಿಟ್ರಿ. ಎಲ್ಲ ಅವರೇ ತಿನ್ಕೊಂಡು ಅವರೇ ಮಜಾ ಮಾಡ್ತಾರೆ. ಮಜಾ ಮಾಡತ್ತಾರ್ರಿ. ಹಂಗಾರ ಅವ್ರದೇ ಫುಲ್ ಸ್ವಾತಂತ್ರ್ಯ, ಅವ್ರದೇ ಏನಿಲ್ರಿ. ಏನಿಲ್ಲ. ಓಟ್ ಹಾಕಾಗೆ ಅದ ಇದಾಗೆ ಬಂದು ಓಟ್ ಹಾಕಿ ಕಾಲ್ ಬಿದ್ದು ಎಲ್ಲ ಮಾಡ್ತಾರೆ. ನೋಟ್ ಕೊಡ್ತಾರಲ್ರಿ? ನೋಟ್ ಏನ್ ಕೊಡ್ತಾರೆ? ಒಂದ್ ದಿನಕ್ಕೆ ಆಗಲ್ಲ ಅದು ನೋಟು. ಒಂದ್ ದಿನಕ್ಕೆ ಆಗಲ್ರಿ? ಆಗಲ್ಲ. ಮತ್ತೆ ಅವ್ರು ಒಂದ್ ನೋಟ್ ಕೊಟ್ಟು ಆಮೇಲೆ ನಿಮಗೆ ಈಗ ಎಷ್ಟು ವರ್ಷ? ನಮಗೀಗ 48 ವರ್ಷ. ಹೌದಾ? ಅವಾಗೆಲ್ಲ ಹೆಂಗಿತ್ತು? ಅವಾಗ ಚಿಕ್ಕ ಹುಡುಗರಿದ್ದಾಗ ಸಿಕ್ಕಿದಾಗ ಪರವಾಗಿಲ್ಲ. ಈಗೇನೂ ಇಲ್ಲ. ಈಗಲೇ ಯಾಕೊಟ್ಟೋಗ್ಬಿಡದ? ಏನೂ ಇಲ್ಲ. ಸರಿ ಸರಿ ಸರಿ, ಆಯ್ತು ಆಯ್ತು ಸರ್. ಬಾಯ್ಸ್, ಕನ್ನಡ ಬರುತ್ತಾ? ಮಲಯಾಳಿ. ಮಲಯಾಳಿಯಾ? ಮಲಯಾಳಿ. ಎಂದ ಮೋಣೆ. ಸೂಪರ. ಇದು ಕನ್ನಡ ಅರ್ಥ ಆಗುತ್ತಾ ಅಟ್ಲೀಸ್ಟ್? ಇಂಡಿಪೆಂಡೆನ್ಸ್ ಡೇ ಇಯರ್? ಇಂಡಿಪೆಂಡೆನ್ಸ್ ಡೇ 1947. ಇವ್ರಿಗೆ ಹೇಳಿದ್ರಿ, ನೀ ಹೇಳಿದ್ರೆ ಹೆಂಗಪ್ಪ? ಕನ್ನಡ ಇದೆ. ಫ್ರೆಂಡ್ಸ್ಡಾ ಇಯರ್. ಡೇಟ್ 15 August 15. ಆಗಸ್ಟ್ 15. ಒಂದು ಸ್ಪೀಚ್ ಫಾರ್ ಇಂಡಿಪೆಂಡೆನ್ಸ್ ಡೇ. ಸೆಲ್ಯೂಟ್ ಹೊಡೆದ್ರೆ ಸ್ಪೀಚ್ ಕಂಪ್ಲೀಟಾ? ಇಂಗ್ಲಿಷ್ ಮಲಯಾಳಂಲ ಮಲಯಾಳಂಲ ಸ್ಪೀಚ್. ನನ್ನ ಗುರುವಾಯಪ್ಪ. ಒಂದು ಸ್ಪೀಚ್ ಬ್ರೋ, ಜಸ್ಟ್ 1 minute ಸ್ಪೀಚ್. 1 minute ಸ್ಪೀಚ್. ಪರವಾಗಿಲ್ಲ. ಓಕೆ ಓಕೆ ಓಕೆ. ಸರ್ ನಮಸ್ಕಾರ. ಸರ್ ಏನು ಸರ್ ಫುಲ್ ಮೀಸೆ? ನಿಮಗೆ ಭಯಂಕರ ಸ್ವಾತಂತ್ರ್ಯ ಸಿಕ್ಕಿದೆ, ಅದಕ್ಕೆ ಮೀಸೆ ಹಿಂಗೆ ಮೇಲೆ. ಸ್ವಾತಂತ್ರ್ಯ ಸಿಕ್ಕಿಲ್ವಾ? ನಮ್ಮ ಕರ್ನಾಟಕದವ್ರಿಗೆ ಸ್ವಾತಂತ್ರ್ಯ. ಯಾರಿಗೆ ಸ್ವಾತಂತ್ರ್ಯ ಅದ? ಆಚೆ ಬಂದಿರೋರಿಗೆ. ನಮ್ಮ ಆಚೆ ಅವ್ರಿಗೆ ಸ್ವಾತಂತ್ರ್ಯ ಇದೆಯಾ? ನಮಗಿಲ್ವಾ? ಇಲ್ಲ. ಯಾಕೆ? ಯಾಕಂದ್ರೆ ಎಲ್ಲ ಅವ್ರು ಕಿತ್ಕೊಂಡವ್ರೆ, ಸರ್ಕಾರ ಕಿತ್ತಿ ಅವ್ರು ಕೊಟ್ಟದೆ. ಏನ್ ಮಾಡೋಣ? ಹಂಗಾಗಿ ನಮ್ಗೆ ಸ್ವಾತಂತ್ರ್ಯ ಇಲ್ವಾ? ಯಾವ್ದೇ ಕಾರಣಕ್ಕೂ ಇಲ್ಲ. ಹಂಗಾರೆ ಹೆಣ್ಮಕ್ಳಿಗೆ ಅದೇ ಸ್ವಾತಂತ್ರ್ಯ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿಲ್ವಾ? ಏನ್ ಬಸ್ ಇನ್ನೇನ್ ಕೊಟ್ಟವ್ರೆ? ಅದು ಒಂದು ಸ್ವಾತಂತ್ರ್ಯ. ತಿನ್ನ ಅನ್ನ ದುಡಿದ್ರೆ ತಾನೇ ಬರೋದು. ಹಂಗೆ ಯಾವ್ದು ಇಲ್ಲ, ರೈತರಿಗೆ ಯಾವ್ದು ಇಲ್ಲ, ಬೇರೆಯವ್ರಿಗೆಲ್ಲ ಇದೆ. ಹಂಗಾರೆ ನಮ್ ಗಂಡ್ ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ. ಕಾರಣಕ್ಕೂ ನಮ್ಮ ಕರ್ನಾಟಕದವ್ರಿಗೆ ಸ್ವಾತಂತ್ರ್ಯ ಇಲ್ಲ. ಆತ್ಲವ್ರು ಮಾತ್ರ ಸ್ವಾತಂತ್ರ್ಯ. ಯಾರಿಗೆ? ಆಚಿಂದ ಬಂದವ್ರು. ಅವ್ರಿಗೆ ಹೆಂಗ್ ಸಿಗ್ತದೆ ಸ್ವಾತಂತ್ರ್ಯ? ಸರ್ಕಾರ ಕೊಡ್ತದೆ. ನಮಗೆ ಯಾಕೆ ಸರ್ಕಾರ ಕೊಡ್ತಲ್ಲ? ಸರ್ಕಾರ ನಾವು ಅವ್ರಿಗೆ ಬದನೆಕಾಯಿ ಇಕ್ಕಿದೀವಿ. ನೀವೇ ಬದನೆಕಾಯಿ ಇಕ್ಬಿಟ್ರ? ಅದಕ್ಕೆ ಅವ್ರು ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ನಿಮ್ಗೆ? ನಮಸ್ಕಾರ. ಏನ್ ನಿಮ್ಮ ಹೆಸರು? ಸಪ್ಪುವನ್. ಸಪ್ಪುವನ್. ಮಂಗಳೂರು ಹೆಸರು ಸಪ್ಪುವನ್. ಸೊಪ್ಪುವನ್ನ ನನಗಿದೇನು ಸೊಪ್ಪು ಗಿಪ್ಪು ಅಂತ ಹೆಸರು ಯಾವ ಸೊಪ್ಪು ಅಂತ ಕೇಳಮಂತಿದೆ ಈಗ. ಕೊತ್ತಂಬರಿ ಸೊಪ್ಪು? ಯಾವ ಸೊಪ್ಪು? ನಿಮ್ಮ ಹೆಸರು? ಮುನ್ನ. ಈಗ ಮಂಗಳೂರವ್ರ ನೀವು? ಮತ್ತೆ ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಾ? ಬೆಂಗಳೂರು ಮೊಬೈಲ್ ಶಾಪ್ ಇದೆ. ಮೊಬೈಲ್ ಶಾಪ್ ಇದೆಯಾ? ಯಾರೋ ಮೊಬೈಲ್ ಕಳೆದೋಯ್ತಂತಲ್ರಿ ಪಾಪ. ಜಾಗ್ರತೆ ಮಾಡ್ಬೇಕಲ್ಲ. ಜಾಗ್ರತೆ ಮಾಡ್ಬೇಕಲ್ಲ. ಮೆಜೆಸ್ಟಿಕ್ ಅಂದ್ರೆ ಹೆಂಗೆ? ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? 1947. ಎಷ್ಟು ವರ್ಷ ಆಯ್ತು? ಇದೆಷ್ಟೇ ಸ್ವಾತಂತ್ರ್ಯ? 80 ವರ್ಷನ? ನನ್ನೇ ಕೇಳ್ಬಿಟ್ರಾ 80 ವರ್ಷ ಅಂತ? ಅಲ್ಲ, ನಿಮ್ಗೆ ಗೊತ್ತಿಲ್ವಾ? ನೀವು ನಮ್ಮ ಹತ್ರ ಕೇಳ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂತ. ಹಂಗೆ 80 ವರ್ಷ ಆಯ್ತು. ಆದ್ರೂ ನಮ್ಗೆ ಕಳ್ಳತನ ಆಗೋದು ಬಿಟ್ಟಿಲ್ಲ. ಆದ್ರೂ ನಮ್ಮ ಲೇಡೀಸ್ ಅವರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಲೇಡೀಸ್ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಮತ್ತೆ ಏನು ರೇಪು ಮತ್ತೆ ಚುಡಾಯಿಸು ಇಂಥವ್ರಿಗೆ ಶೂಟ್ ಔಟ್ ಮಾಡುವಾಗನೇ ನಮ್ಗೆ ಸ್ವಾತಂತ್ರ್ಯ ಸಿಗುವುದು. ಅಂತವ್ರಿಗೆಲ್ಲ ಶೂಟ್ ಔಟ್ ಮಾಡಿದ್ರೆ ಸ್ವಾತಂತ್ರ್ಯ ಸಿಗೋದು. ಸೂಪರ್ ಗುರು. ತಡಿ ಒಂದು ನಿಮಿಷ. ಹಾಗೆ ಹೇಳ್ತಾ ಇರೋದು. ಇಷ್ಟು ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ದಿವಸ ಆದ್ರೂ ನಮ್ಮ ಹೆಂಗಸರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಹೌದಾ? ನೋಡಿ, ಇವ್ರು ಹೇಳ್ತವ್ರೆ ನಮ್ ಲೇಡೀಸಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ವಂತೆ, ರೇಪ್ಗಳು ಆಯ್ತದಂತೆ, ಅವ್ರನ್ನೆಲ್ಲ ಗುಂಡಿಗೆ ಕೊಲ್ಬೇಕಂತೆ. ಅದೆಲ್ಲ ಮೇಡಮ್, ಅದೆಲ್ಲ ನಿಜ. ಅದೇ ನಿಜ. ಆದ್ರೆ ಇನ್ನೊಂಥರ ಸ್ವಾತಂತ್ರ್ಯ ಸಿಕ್ಕೈತೆ. ಏನು? ಯಾವ ತರ? ಫ್ರೀ. ಏನ್ ಫ್ರೀ? ಬಸ್ ಫ್ರೀ. ಆಮೇಲೆ ನಮ್ ಗಂಡು ಮಕ್ಕಳಿಗೂ ಸ್ವಾತಂತ್ರ್ಯ ಇಲ್ಲ. ಸೊಪ್ಪು ಅವ್ರೆ ಹೆಂಗೆ ಗೊತ್ತಾ? ಯಾಕೆ ಗೊತ್ತಾ? ಪ್ರಿಯತಮನಿಗಾಗಿ ಇಟ್ಟುಕೊಂಡ
ಪತಿಯನ್ನೇ ಕೊಂದ ಪತ್ನಿ, ನಮ್ಮೇಲೂ ಕೊಲೆಗಳಾಯ್ತವೆ, ನಮ್ಮೇಲೂ ದೌರ್ಜನ್ಯ ಆಯ್ತವೆ. ಈಗ ಡ್ರಮ್ ಹಾಕಿ ಮಿಕ್ಸರ್ ಅದ್ರ ಹೇಳಲೇ ಇಲ್ಲ, ಮತ್ತೆ ನೀವು ಅದ್ರ ಜೊತೆಗೆ ಅದನ್ನು ಹೇಳ್ಬೇಕು. ಅದು ನೀವು ಕೇಳಲೇ ಇಲ್ಲ. ಬರೀ ನೀವು ಹೆಣ್ಮಕ್ಳು ಸ್ವಾತಂತ್ರ್ಯ ಹೇಳಿದ್ರಿ ಒಪ್ಕತೀನಿ ಎದ್ರಿ. ಪಾಪ ಇವತ್ತು ಚಿಕ್ಕ ಮಕ್ಕಳಿಂದನೂ ಕೂಡ ರೇಪ್ ಆಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ಅದನ್ನ ತಡೆಗಟ್ಟುವಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್, ನಾನು ಒಪ್ಕತೀನಿ. ಅಲ್ಲೇ ಕಂಡಲ್ಲಿ ಗುಂಡು ಹಾಕಿದ್ರೆ ಅವಾಗ ರಿಯಲ್ ಆಗಿ ಈಗ ನಮ್ಮನ್ನ ಡ್ರಮ್ಮಲ್ಲಿ ತುಂಬವ್ರಿಗೆ ಏನ್ ಮಾಡಮ್ಮ? ಅದೇ ಮದುವೆ ಆಗುವಾಗ ಸ್ವಲ್ಪ ಮುಂಚೆ ಹಿಂದೆ ಮುಂದೆ ನೋಡ್ಬೇಕು. ಹಿಂದೆ ಮುಂದೆ ನೋಡ್ಬೇಕು. ಸ್ವಲ್ಪ ನೋಡಿ ಮಾಡಿ ಮದುವೆ ಆಗ್ಬೇಕು. ನಿಮ್ಮ ಹೆಸರೆಂತ? ರಾಷ್ಟ್ರಪಿತ ಯಾರು? ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ. ನೋಡ್ರಿ ನೋಡ್ರಿ ಆನ್ಸರ್ ಹೇಳ್ತವ್ರೆ. ರಾಷ್ಟ್ರಪತಿ ಯಾರು? ರಾಷ್ಟ್ರಪತಿ ಕುವೆಂಪು. ರಾಷ್ಟ್ರಪತಿ ಕುವೆಂಪು. ರಾಷ್ಟ್ರ ಕವಿ ಅಲ್ಲ ಮಾರ್ರೆ, ನಾ ಕೇಳಿದ್ದು. ರಾಷ್ಟ್ರಪತಿ ಪ್ರೆಸೆಂಟ್. ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಇದ್ರು, ಇವಾಗ DKC. ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾವ್ರೆ. ಸಿದ್ದರಾಮಯ್ಯ ಇದ್ರು, ಈಗ DKC ಅಂತ. ಮತ್ತೆ ನಿಮ್ಮ ಪ್ರಕಾರ ಏನು? ಇವ್ರ ಪ್ರಕಾರ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಿಮ್ಮ ಪ್ರಕಾರ ಅಂದ್ರೆ ಅದು ಕರೆಕ್ಟಾಗಿ ಸಿಕ್ಕಿಲ್ಲ. ಅದು ಅಡಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳವೇ. ನಿಮ್ಮ ಪ್ರಕಾರ ಎಂತ ಮಾರ್ರೆ? ಸ್ವಾತಂತ್ರ್ಯ ಸಿಕ್ಕಿದೆ, ಅದನ್ನು ಜನ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ಸಿಕ್ಕ ಸ್ವಾತಂತ್ರ್ಯವನ್ನ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ಅದಕ್ಕೆ ಕಾರಣ ಯಾರು? ಜನ ಕಾರಣ, ರಾಜಕಾರಣಿ ಕಾರಣ? ಜನನೇ ಕಾರಣ. ರಾಜಕಾರಣಿ ಮಾಡ್ಬೇಕಂದ್ರೆ ಜನರೇ ಅಲ್ಲ ಓಟ್ ಹಾಕಿ ಇದ್ ಮಾಡೋದು, ಜನರೇ ಕಾರಣ. ಅದಕ್ಕೆ ಅದೇಳಿ ತಪ್ಪು ನಮ್ಮಲ್ಲೇ ಇಟ್ಕೊಂಡು ನಾವು ಬೇರೆ ಕಡೆ ಕೈ ಮಾಡ್ಕೊಂಡು ಬೇರೆ ಕೈ ತೋರಿಸಬಾರ್ದು. ಸೂಪರ್ ಸೂಪರ್. ಬುಡ ಸರಿ ಇದ್ರೆ ಗಿಡನೂ ಸರಿ ಇರುತ್ತೆ. ಬುಡ ಸರಿ ಇದ್ರೆ ಗಿಡನೂ ಸರಿ, ಆಗ ಗಿಡದಲ್ಲಿ ಒಳ್ಳೆ ಸೊಪ್ಪು ಬೆಳೀತದೆ. ಒಳ್ಳೆ ಸೊಪ್ಪು. ಓಕೆ ಓಕೆ ಓಕೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾಕೆ ನಾನ್ ಬೇಡ? ನೀನ್ ಸುಮ್ನೆ ಅಲ್ಲ ನೀನು. ನಾನ್ ಯಾಕೆ ಬೇಡ? ಏನೇನೋ ಹೇಳ್ರಿ. ಏನೇನು ಹೇಳ್ಬಿಡ್ತೀನ? ಏನ್ ನಿನ್ನ ಹೆಸರು? ನನ್ನ ಹೆಸರು ಸತೀಶ್. ಸತೀಶ್ ಯಾವ್ರು? ನಾನು ಕೇರ್ಪುರಮ್. ಕೇರ್ಪುರಮ್. ನಾನ್ ಬೇಡವಾ? ನೀನ್ ರೀಲ್ಸ್ ನೋಡಿ ನೋಡಿ ತಲೆ ಸುತ್ತ ಬಿದೋಗ್ತೀನಿ. ಯಾಕಪ್ಪ ಇವಾಗ ನಿನ್ನೇ ತಲೆ ಸುತ್ತ ಬೀಳಿಸ್ತೀನಿ. ಏನೋ ನಿಮ್ದು ಖುಷಿ ಆಗೈತೆ ನೋಡಕ್ಕೆ. ಹೌದಾ? ಅದಕ್ಕೆ ಸರಿ. ಇವಾಗ ಆಗಸ್ಟ್ 15 ಏನು? ಆಗಸ್ಟ್ 15 ಏನು ಮನೆಗೆ ಹೋಗಿ ಕುತ್ಕೊಳೋದಷ್ಟೇ. ಮನೆಗೆ ಹೋಗಿ ಕುತ್ಕೊಳ್ಳೋದು? ಯಾಕೆ ಮನೆಗೆ ಹೋಗ್ತೀಯಾ? ಇನ್ನೇನ್ ಮಾಡೋದು? ಕಾಲೇಜ್ಗೆ ಹೋಗಲ್ವಾ? ಕಾಲೇಜ್ ಹೋಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಆಗಸ್ಟ್ 15 ಯಾವ ದಿನ? ಆಗಸ್ಟ್ ಸ್ವಾತಂತ್ರ್ಯ ದಿನ. ಸ್ವತಂತ್ರ ದಿನ. ಎಷ್ಟನೇ ವರ್ಷ ಸ್ವಾತಂತ್ರ್ಯ ದಿನ? ಅದೆಲ್ಲ ಗೊತ್ತಿಲ್ಲ. 79 ಏನೋ ಇರ್ಬೇಕು. 79 ಕಂಪ್ಲೀಟು. 80. ರಾಷ್ಟ್ರಪಿತ ಯಾರು? ಅವೆಲ್ಲ ಗೊತ್ತಿಲ್ಲ. ಅದೆಲ್ಲ ಯಾಕೆ ಕೇಳ್ತೀರಾ? ಅಮ್ಮ ಗಟ್ಟಿಯಾಗಿ ಹಿಡ್ಕೊಳಪ್ಪ ಇಲ್ಲಿ ಬರ್ತೀರಿ ಮಾತಾಡ್ತೀನಿ. ರಾಷ್ಟ್ರಪಿತ ಯಾರು? ಅದೆಲ್ಲ ನಮ್ಮನ್ನ ಕೇಳ್ಬಾರ್ದು ನಾವು. ಇನ್ಯಾರನ್ನ ಕೇಳ್ಬೇಕು ಕುಸ? ನಾವು ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಂಡಿದ್ರೆ ಸಾಕು. ಅಲೇ ರಾಷ್ಟ್ರೀಯ ಪಕ್ಷಿ ಯಾವುದು? ರಾಕ್ಷಿಯ ಪಿಕಾಕು. ಪಿಕಾಕು. ಕನ್ನಡ ನವಿಲು. ರಾಷ್ಟ್ರೀಯ ಪ್ರಾಣಿ ಯಾವುದು? ಅದು ಸಿಂಹ. ಏಯ್ ಸಿಂಹ. ಮತ್ತೆ ಹುಲಿ? ಅದು ಲಯನು. ಅದು ಒಂದೇ. ಏಯ್ ಟೈಗರ್ ಅಂದ್ರೆ ಲಯನ್ ಒಂದು. ಈಗ ರಾಷ್ಟ್ರೀಯ ಪ್ರಾಣಿ ಯಾವ್ದಪ್ಪ? ರಾಷ್ಟ್ರೀಯ ಪ್ರಾಣಿ ಯಾವುದು? ಟೈಗರೇ ಇರ್ಬೇಕು. ಟೈಗರೇ ಇರಬೇಕು. ಟೈಗರ್. ರಾಷ್ಟ್ರಪಿತ ಯಾರು? ರಾಷ್ಟ್ರಪಿತ ಅದೆಲ್ಲ ಗೊತ್ತಿಲ್ಲ. ಯಾಕೆ ಸುಮ್ಮನೆ? ಗಾಂಧೀಜಿ ಕಣೋ. ಗಾಂಧೀಜಿ. ಸರಿ ಸರಿ. ನಮ್ಮ ಫ್ಲಾಗ್ ಬಣ್ಣ ಯಾವುದು? ಯಾವುದು? ಇದು ನಮ್ಮ ಬಾವುಟದ ಬಣ್ಣ. ಗ್ರೀನು, ರೆಡ್, ಆರೆಂಜು. ನೀನೇನು ಇಂಗ್ಲಿಷ್ಗೆ ಉಟ್ಬಿಟ್ಟಿದ್ಯಾ ಹೆಂಗೆ? ಕೆಂಪು, ಬಿಳಿ ಬಣ್ಣ. ಕೆಂಪು ಬಿಳಿ ಬಣ್ಣ. ಯಾವ್ದು ಒಂದು ಹೇಳ್ತೀರಾ? ಕೆಂಪು. ಕೆಂಪ ಕೇಸರಿನ? ಕೇಸರಿ. ಕೇಸರಿ, ಬಿಳಿ, ಇನ್ನೊಂದು ಯಾವ್ದು? ಯಾವ್ದು? ಹಸಿ. ಹಸಿ. ನೀನ್ ಕನ್ನಡನೇ ಮರಣ ಮಾಡ್ತಿದ್ಯಲ್ಲ. ಬನ್ನಿ ಬನ್ನಿ ಅವ್ರನ್ನ ಕೇಳಲ್ಲ, ಅವ್ರು ಹೇಳ್ತಾರೆ. ಬಾಮ ಇಲ್ಲೇ. ಅವ್ರು ಯಾರು? ಫ್ರೆಂಡಾ? ಕರಿ 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 ಕರಿ. ಬೇಡ ಬೇಡ. ಯಾಕೋ? ಅವ್ರು ಹೇಳ್ತಾರೆ ಕಣ, ಹೆಣ್ಮಕ್ಳು ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ. ಪಾಪ ಅವ್ರು ಹೋಗ್ತಾರೆ, ಅವ್ರಿಗೇನೋ ಭಯ. ನಾವೇನೋ ಹೋಗೋದು ಭಯ. ನಾವೇನೋ ಹೋಗೋದು, ನಾವೇನೋ ಕೇಳೋದು. ಗಾಂಧೀಜಿ ಯಾರು ಅಂತ ಗೊತ್ತಾ? ಗಾಂಧೀಜಿ ಗೊತ್ತು. ಯಾವ ಸತ್ಯಾಗ್ರಹ ಮಾಡಿದ್ರು ಅವರು? ಅವೆಲ್ಲ ಕೇಳ್ಬೇಡ್ರಿ ಸುಮ್ಮನೆ. ಅವೆಲ್ಲ ಕೇಳಲ್ವಾ? ಒಂದ್ ಕೆಲಸ ಮಾಡು, ಇಲ್ಲಿ ನಿಂತ್ಕೋ, ಯಾರನ್ನೂ ಬರಕ್ ಬಿಡ್ಬೇಡ ನೀನು. ನಾನು ಆ ಕಡೆಯಿಂದ ಬರ್ತೀನಿ. ಚೆನ್ನಾಗೈತೆ ನೀವು ಮಾಡೋದಲ್ಲ. ಹೌದಾ? ಏನ್ ಮಾಡೋದು? ನೀವು ಹೋಗಿ ಬೇರೆದೆಲ್ಲ ಕೇಳ್ತಿರಲ್ಲ. ಬೇರೆದೆಲ್ಲ ಏನ್ ಕೇಳ್ದೆ? ಬೇಡ ಬಿಡ್ರಿ ಆಯ್ತು. ಏನ್ ಕೇಳ್ದೆ ಹೇಳು? ಏನು ಎಲ್ಲ ಪ್ರಾಬ್ಲಮ್ ಇದ್ರು ಪ್ರಾಬ್ಲಮ್ ಕೇಳ್ದೆ. ಅದೆಲ್ಲ ಖುಷಿ. ಸರಿ ಸರಿ, ಚೆನ್ನಾಗಿ ತಿಳ್ಕೊ ಎಲ್ಲನೂ. ತಿಳ್ಕೊಂತೀನಿ. ಎಕ್ಸಾಮ್ ಬರಿಬಾರ್ದಾ? ಎಕ್ಸಾಮ್ ಇನ್ನ ಸ್ಟಾರ್ಟ್ ಆಗಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಲ್ವಾ? ಅದೆಲ್ಲ ಬರೆಯಲ್ಲ. ಡೈರೆಕ್ಟ್ ಸೆಮ್ ಎಕ್ಸಾಮೇ. ಯಾರೋ ನೀನು ಕಂದ. ಅಯ್ಯೋ ಅಲ್ಲ, ನೀವು ಬಸ್ ಹತ್ತು ಬಂದ್ಬಿಟ್ರೆ ನಾವು ಬಸ್ಸಿಗೆ ಬರಲ್ಲ ಅನ್ಕೊಂಡ್ರ? ನಮ್ಗೇನು ಬಸ್ಸಿಗೆ ಬರೋ ಅಂತ ಸ್ವಾತಂತ್ರ್ಯ ಇಲ್ಲ ಅನ್ಕೊಂಡ್ರ? ಏನ್ ನಿಮ್ಮ ಹೆಸರು? ನ್ಯೂಸ್ ಅಲ್ಲ ಇದು, ಬರೀ ವ್ಯೂಸು. ಏನ್ ನಿಮ್ಮ ಹೆಸರು ರೀ? ಇದೇನು ಮಚ್ಚ? ಇದನ್ನು ಬೇಡ ಬೇಡ ಅಂದ್ರೆ ನಾನು ಏನು ಕೊಡ್ತಾ ಇಲ್ಲ ನಿಮ್ಗೆ ಬೇಡ ಅನ್ನಕ್ಕೆ. ಬನ್ನಿ ಬನ್ನಿ ಅಜ್ಜಿ.
ಬಾರಜಿ 2000 ಬಂತಾ ಕಾಸು ಬಂದಿಲ್ವಾ ಹಬ್ಬ 2000 ಬಂತ ಅಂದ್ರೆ ನಿಂತ್ಕೊಂಡು ಅಜ್ಜಿ ಇಲ್ಲ ಅಂತ ಐತೆ ಬಸ್ ಫ್ರೀನಾ ಆಧಾರ್ ಕಾರ್ಡಾ ಹ್ಞೂ ಖುಷಿ ಒಳ್ಳೆ ಸ್ವಾತಂತ್ರ್ಯ ಸಿಕ್ಬಿಟ್ಟದೆ ನಿಮಗೆ ಹಾಂ ರಾಷ್ಟ್ರಪಿತ ಯಾರಮ್ಮ ನೋಡಿ ಅಜ್ಜಿ ಈ ಸ್ಕೂಲಿಗೆ ಹೋಯ್ತಾರ ಮಾತಾಡಲ್ಲ ರಾಷ್ಟ್ರಪಿತ ಗೊತ್ತಿಲ್ಲ ರಾಷ್ಟ್ರ ಪ್ರಾಣಿ ಗೊತ್ತಿಲ್ಲ ರಾಷ್ಟ್ರ ಪಕ್ಷಿ ಯಾವುದು ಪ್ರಾಣಿ ಅದೇ ಕದಕ್ಕೆ ಕೇಳಿಸ್ಬೇಕು ಅದು ಕಳ್ಬಿಟ್ಟು ನವಿಲು ಅಂದ್ರೆ ಪ್ರಾಣಿ ಹುಲಿ ರಾಷ್ಟ್ರಪಿತ ಇದು ಎಷ್ಟನೇ ವರ್ಷ ಸ್ವಾತಂತ್ರ್ಯ ಯಾವ ಇಸ್ವಿಲ್ ಸಿಕ್ಕಿದ್ದು ನಮಗೆ 48 ನೋಡ್ದ ಈ ಸ್ಕೂಲಿಗೆ ಕಳ್ಸದ್ ಯಾಕೆ ಸರಿಯಾ ಆಮೇಲೆ ರಾಷ್ಟ್ರಪಿತ ಯಾರು ಪ್ರೆಸಿಡೆಂಟು ಭಯ ಏನಿಲ್ಲ ಭಯ ಏನಿಲ್ಲ ಮೇಡಮ್ ಯಾರು ನಮ್ಮ ರಾಷ್ಟ್ರಪಿತ ಕೇಳ್ದವ ಗಾಂಧೀಜಿ ಈಗ ಗಾಂಧೀಜಿ ಕೇಳ್ದ ರಾಷ್ಟ್ರಪತಿ ಯಾರು ಶಿವ ದ್ರೌಪದಿ ಮುರ್ಮು ನೋಡ್ರಿ ಇವ್ರ ಸ್ಕೂಲಿಗೆ ಹೋಯ್ತವ್ರ ಅವ್ರ ಸ್ಕೂಲಿಗೆ ಹೋಯ್ತವ್ರ ನೋಡ್ರಿ ಜನ್ಸಿ ಅನ್ಸ್ಕೊಂಡವ್ರು ಉತ್ತರ ಕೊಡ್ತಾ ಇಲ್ಲ ಗಂಜಿ ಅನ್ಸ್ಕೊಂಡವ್ರು ಉತ್ತರ ಕೊಡ್ತಾ ಇದೀವಿ ಹಲೋ ಮೇಡಮ್ ನಮಸ್ಕಾರ ಏನ್ ನಿಮ್ಮ ಹೆಸರು ಅಂಬಿಕಾ ನಮ್ಮ ಅಂಬಿಕಾ ಅವರೇ ನಮ್ಮ ರಾಷ್ಟ್ರೀಯ ಧ್ವಜ ಯಾವ್ದಮ್ಮ ಕಲರು ಯಾರು ಅದು ಹಿಡ್ದಾಗ ಹೇಳ್ಬೇಕು ಒಟ್ಟು ಎಷ್ಟು ಬಣ್ಣ ಮೂರ ಅಲ್ಲಿ ಕೇಳಿಸ್ಕೊಂಡ್ಬಿಟ್ರಿ 3-4 ತಡ್ರಿ ನೀವ್ ಹೇಳ್ಬೇಡಿ ಅವ್ರು ಹೇಳ್ತಾರ 3-4 ಯಾವ್ಯಾವ ಕೇಸರಿ ಬಿಳಿ ಹಸಿರು ಯಾವ್ದು ಬ್ಲೂ ಒಳಗಿರುತ್ತಲ್ಲ ಏನ್ ಒಳಗಿರುತ್ತಲ್ಲ ಅಶೋಕ ಚಕ್ರ ಎಷ್ಟು ಮುಳ್ಳಿರ್ತಾವ 24 ಅಬ್ಬಾ ಎಲ್ಲ ಹೇಳ್ಕೊಟ್ಬಿಡವ ನೀನು ಅಲ್ಲಿ ಕೇಳ್ದಾಗ ಹೇಳಲಿಲ್ಲ ಚಕ್ರನೇ ಕೇಳ್ಬೇಕಿತ್ತಾ ಕನ್ನಡ ಬಾವುಟಕ್ಕೆ ಎಷ್ಟು ಬಣ್ಣ 2 ಯಾವ್ಯಾವು ಎಲ್ಲೋ ರೆಡ್ ರಾಷ್ಟ್ರ ಕವಿ ಯಾರು ಕವಿನ ರೀ ನಿಮಗೆ ಕೇಳಿದಾಗ ನೀವು ಹೇಳಿಲ್ಲ ಅವಾಗ್ಲೇ ಹೌದಾ ಸರಿ ಬಿಡಿ ಆಯ್ತು 2000 ಬಂತ ಸರಿ ಆಯ್ತು ಮತ್ತೆ ಬಸ್ ಎಲ್ಲ ಫ್ರೀ ಕೊಡ್ತಾವ್ರ ಪಾಸ್ ಎಲ್ಲ ಫ್ರೀ ಕೊಡ್ತಾವ್ರ ಪಾಸ್ ಯಾವುದು ಗೊತ್ತಲ್ವಾ ನಿಮ್ಮ ಹೆಸರೇನು ಪದ್ಮಮ್ಮ ಯಾವ್ರು ಮಧುಗಿರಿ ಎಷ್ಟು ತಿಂಗಳಿಂದ ಬಂದಿಲ್ಲ 2000 ರೇಷನ್ ಕಾರ್ಡ್ ಐತಾ ನಮ್ಮ ಪದ್ಮಮ್ಮಂಗ್ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ನೀವು ರೇಷನ್ ಕಾರ್ಡ್ ಅಲ್ಲ ನೀವು ಶ್ರೀಮಂತರು ಅದಕ್ಕೆ ಒಂದು ರೇಷನ್ ಕಾರ್ಡ್ ಇಲ್ವಲ್ಲ ನಿಮ್ಗೆ ಕೊಡ್ಲೇ ಇಲ್ವಾ ಹಂಗಾರ ನಮ್ಮ ಪದ್ಮಮ್ಮಂಗ್ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಷ್ಟೇ ಸ್ವಾತಂತ್ರ್ಯ ಕೊಡ್ಸಿ ಏನಕ್ಕೂ ಹೇಳಮ್ಮ ಏನ್ ನಿನ್ನ ಹೆಸರು ಶಾರದಾ ಏನು ಓದ್ತಿದ್ಯಪ್ಪ ಹೆಸರಲ್ಲೇ ಶಾರದಾ ಇದೆಯಪ್ಪ ಹೆಸರಲ್ಲೇ ಶಾರದಾ ಇದೆ ಈಗ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಭಾಷಣ ಮಾಡಮ್ಮ ಹೆಂಗ್ ಮಾಡ್ತೀವಿ ನೋಡಮ್ಮ ನಮ್ಮ ಹುಡುಗರಿಗೆ ಕೊಟ್ರೆ ಈಗ ಒಳ್ಳೆ ಭಾಷಣ ಮಾಡ್ತಾರೆ ನಮ್ಮ ಹುಡುಗರಿಗೆ ಕೊಟ್ರೆ ಒಳ್ಳೆ ಭಾಷಣ ಮಾಡ್ತಾರೆ ನೀ ಮಾಡವ ಸ್ಕೂಲಲ್ಲಿ ಭಾಷಣ ಮಾಡಿಲ್ವಾ ನೀ ಮಾಡ್ತೀಯಾ ಭಾಷಣ ಭಾಷಣ ನೀ ಮಾಡ್ತೀಯಾ ಭಾಷಣ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಭಾಷಣ ಮಾಡವ ಮತ್ತೆ ಎಲ್ಲಿ ಹೋಯ್ತೀಯಾ ಈ ಸ್ಕೂಲಲ್ಲಿ ಪೇಪರ್ಮೆಂಟ್ ಕೊಡ್ತಾರೆ ಇಸ್ಕೊ ಬಂದ್ಬಿಡೋದು ಸ್ವಾತಂತ್ರ್ಯ ಆಯ್ತು ಒಂದು ಭಾಷಣ ಮಾಡವ ಸ್ವಾತಂತ್ರ್ಯ ದಿನಾಚರಣೆ ಕುರಿತಾಗಿ ಒಂದು ಭಾಷಣ ಮಾಡವ ಒಂದಿನ ಮುಂಚೆ ಸ್ವೀಟ್ ಎಲ್ಲ ಕೊಡ್ತಾರ ಊಟ ಎಲ್ಲ ಕೊಡ್ತಾರ ಆಮೇಲೆ ಈ ತಡಿ ಭಾಷಣ ಮಾಡ್ತಾರೆ ಗಂಟೆ ಭಾಷಣ ಮಾಡ್ತಾರಂತೆ ಗಂಟೆ ಸರಿ ಆಯ್ತು ಬಿಡವ ಡ್ಯಾನ್ಸ್ ಆಡೋರು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಹೇಳವ ಅದ್ರ ಬಗ್ಗೆ ನೀನು ಹೇಳವ ಆಯ್ತು ಬಿಡವ ಓಲಿ ಎಕ್ಸ್ಕ್ಯೂಸ್ ಮೀ ಮೇಡಮ್ ನಮಸ್ಕಾರ ಏನು ನಿಮ್ಮ ಹೆಸರು ಜಾನ್ಸಿ ವೆರಿ ಗುಡ್ ಜಾನ್ಸಿ ಅಟ್ಲೀಸ್ಟ್ ರಿಯಾಕ್ಟ್ ಮಾಡಿದ್ರಲ್ಲ ರಪ್ಪ ಅಂತ ನಾಚ್ಕೊಳ್ಳಿಲ್ವಲ್ಲ ಅದಕ್ಕೆ ಖುಷಿ ಪಡ್ಬೇಕು ಅಲ್ವಾ ಏನ್ ಓದ್ತಿದ್ದೀರಾ ಮೆಹಂದಿ ಕೋರ್ಸ್ ಮಾಡ್ತಿದ್ದೀರಾ ಎಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಈಗ ರಾಷ್ಟ್ರಪಿತ ಯಾರು ರಾಷ್ಟ್ರಪಿತ
ಯಾರು ಸ್ವಾತಂತ್ರ್ಯ ದಿನಾಚರಣೆ ಗೊತ್ತಾ? ಮರ್ಯಾದೆ ತೆಗಿಯಕ್ ಹೋಗ್ಬೇಡ್ರಿ. ಅದನ್ನ ಯಾಕೆ ಈ ಕಡೆ ಬಂದು ಹೇಳ್ತಾ ಇದ್ದೀರಾ? ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ? ಆಗಸ್ಟ್ 15. ಎಷ್ಟು ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ? 8 years. 8 years ಆಯ್ತಾ? ಯಾವ ಇಸ್ವಿ? ಯಾವ ಇಸ್ವಿ ಸಿಕ್ಕಿದ್ದು ನಮಗೆ? ನನಗೆ ಕನ್ನಡ ಅಷ್ಟು ಬರಲ್ಲ, ನಾನು ತೆಲುಗು. ತೆಲುಗ అందరికీ నమస్కారం. ಥ್ಯಾಂಕ್ ಯು. ಇಂಗ್ಲೀಷಲ್ಲಿ ಹೇಳಿ ಇಸ್ವಿ. ಇಯರ್ 1957. 1957. ಅಕ್ಕ ಮೆಹಂದಿ ಚೆನ್ನಾಗಿ ಹಾಕಕ್ಕ. ಥ್ಯಾಂಕ್ ಯು. ಆಯ್ತು ಓಕೆ. ಅದು ಎಕ್ಸ್ಕ್ಯೂಸ್ ಮಿ ಗರ್ಲ್ಸ್, ಒಂದು ನಿಮಿಷ. ಏನು ನಿಮ್ಮ ಹೆಸರು? ನಯನ. ಯಾವ ಕಾಲೇಜು? ಮಹಾರಾಣಿ ಕಾಲೇಜಾ? ಯಾಕ್ರಿ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯ್ತು ನಮಗೆ? ನೋಡಿ ಹೆಂಗ್ ಓಡೋಗ್ತವ್ರೆ. ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯ್ತು ನಮಗೆ? 77. 80ನೇದ 77ನೇದ? ಅಲ್ಲ ಯಾಕಂಗ್ ನೋಡಿ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಹೆಂಗ್ ನಾಚ್ಕೊಂಡ್ ಓಡಾಯ್ತವ್ರಲ್ಲ ಅವರು. ಅವ್ರಿಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿಲ್ವಾ? ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಗೊತ್ತಿಲ್ವಾ? ಯಾವ ಇಸ್ವಿಲ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು? ಸಡನ್ ಆಗಿ ಕೇಳ್ತಿದ್ರೆ ಏನು ಸಡನ್ ಆಗಿ ಕೇಳಿ. ಬೇಸಿಕ್ ಪ್ರಶ್ನೆ ಅಪ್ಪ ಇದೆ. ನಾನೇ ನಿಮಗೆ ಕಾರ್ಗಿಲ್ ಯುದ್ಧ ಯಾವಾಗ ನಡೆದಿದ್ದು ಅಂತ ಕೇಳಿಲ್ಲ. ನೀವು ಸಡನ್ ಆಗಿ ಬಂದು ಮೈಕ್ ಹಿಡಿದು ಕೇಳಿದ್ರೆ ಸ್ಥಾನಕ್ಕೆ ಆಯ್ತು. ಟೈಮ್ ತಗೊಳ್ಳಿ. ಯಾವ ಇಸ್ವಿ? ಅವ್ರಿಗೆ ನೋಡಿ ಸಡನ್ ಆಗಿ ಹೇಳ್ತಲ್ವ ಅವರು. ಆಯ್ತು, ಅವ್ರನ್ನೇ ಕೇಳಿ. ಬೇಡ ನೀವು ಹೇಳಿ. 1947. 1947. ಡೇಟು? ಆಗಸ್ಟ್ 15. ಆಗಸ್ಟ್ 15. ರಾಷ್ಟ್ರೀಯ ಪ್ರಾಣಿ ಯಾವುದು? ಅದು ಅವ್ರಿಗೂ ಗೊತ್ತಿಲ್ಲ. ರಾಷ್ಟ್ರೀಯ ಪಕ್ಷಿ ಯಾವುದು? ರಾಷ್ಟ್ರ ಕವಿ ಯಾರು? ಕುವೆಂಪು. ಕುವೆಂಪು. ನಿಜವಾಗ್ಲು ಅಲ್ವಾ? ಅಲ್ವಾ? ಅಯ್ಯೋ ಶಿವನೇ. ಹೌದು ಕಣ್ರಿ. ಹೌದು ಅವರೇ. ರಾಷ್ಟ್ರಗೀತೆ ಬರ್ದವ್ರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಾಡಗೀತೆ ಬರ್ದವ್ರು ಯಾರು? ರಾಷ್ಟ್ರಗೀತೆ ಬರ್ದವ್ರು ಯಾರು? ಡಾಕ್ಟರು? ಅಲ್ಲ ಸರ್, ಹಿಂಗ್ ಕೇಳಿದ್ರೆ ನಾನು ಹೆಂಗ್ ಸರ್ ಹೇಳಿ? ಸರಿ ಹೆಂಗ್ ಕೇಳಲಿ? ಸರಿ ರಾಷ್ಟ್ರಗೀತೆ ಬರ್ದವ್ರು ಯಾರು? ಹಿಂಗ್ ಕೇಳ್ತೀನಿ ಈಗ. ರವೀಂದ್ರನಾಥ್ ಠಾಗೂರು. ನಾಡಗೀತೆ ಬರ್ದವ್ರು ಯಾರು? ನಾಡಗೀತೆ ಬರ್ದವ್ರು ಯಾರು? ಗೊತ್ತಿಲ್ಲ. ರಾಷ್ಟ್ರ ಕವಿ ಯಾರು? ಕುವೆಂಪು. ನಾಡಗೀತೆ ಬರ್ದವ್ರು ಯಾರು? ಸರ್, ಹಿಂಗ್ ಕೇಳಿ. ಕುವೆಂಪುನೇ. ಅಯ್ಯೋ ನಯನ ಅವರೇ, ಕುವೆಂಪುನೇ ಕಣ್ರಿ. ನಾಡಗೀತೆ ಬರ್ದವರು ಕುವೆಂಪುನೇ. ಸಮಾಧಾನನಾ? ನಮ್ಮ ಧ್ವಜದಲ್ಲಿ ಒಟ್ಟು ಎಷ್ಟು ಬಣ್ಣಗಳಿವೆ? 4. ಹೌದಾ? ಯಾವ್ಯಾವು? ಆರೆಂಜು, ಬ್ಲೂ. ಕನ್ನಡದಲ್ಲಿ ಹೇಳ್ರಿಪ್ಪ. ಏನು ಇಂಗ್ಲೀಷು? ಕನ್ನಡದಲ್ಲಿ ಹೇಳಿ. ಬಿಳಿ, ಕೇಸರಿ, ಹಸಿರು, ನೀಲಿ. ನೀಲಿ ಬಣ್ಣ ಯಾವ್ದ್ರದ್ದು? ಇವರೇ ತಾನೇ 4 ಅಂದವರು. ಮಧ್ಯದಲ್ಲಿ ನಿಮ್ದೇನು? ಹಂಗೆ ಕೇಳಿದ್ದು. ನೀಲಿ ಆಯ್ತು. ಏನಕ್ಕೆ ನೀಲಿ ಬಣ್ಣ? ಅಶೋಕ ಚಕ್ರ. ಎಷ್ಟು ಮುಳ್ಳುಗಳಿವೆ? 24. ಬಿಡಿ. ಸೂಪರ್. ನಿಮ್ಮ ಮುಂದೆ ಕೇಳಲ್ಲ, ನಿಮ್ಗೆ ಎಲ್ಲ ಗೊತ್ತು ಅಲ್ವಾ? ಎಲ್ಲ ಗೊತ್ತು ಅಲ್ವಾ? ಕಾರ್ಗಿಲ್ ಯುದ್ಧ ನಡೆದಿದೆ ಯಾವಾಗ? ಕಾರ್ಗಿಲ್ ಯುದ್ಧ ಗೊತ್ತಿಲ್ವಾ? ಏನು ಓದ್ತಿರೋದು ನೀವೆಲ್ಲ? ಫಸ್ಟ್ ಇಯರ್. ಯಾವ ಕಾಂಬಿನೇಷನು? ಬಿಕಾಮ್. ಅಕೌಂಟ್ಸ್ ರೂಲ್ಸು? ಅಕೌಂಟ್ಸ್ ಬಗ್ಗೆ ಕೇಳಬೇಡಿ. ಟೈಪ್ಸ್ ಆಫ್ ಅಕೌಂಟ್ಸ್ ಹೇಳು. ಪರ್ಸನಲ್, ಪ್ರೊಫೆಷನಲ್, ನಾಮಿನಲ್. ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ರೂಲ್ಸು? ಪರ್ಸನಲ್ ಅಕೌಂಟ್ ವಾಟ್ಸ್ ಕಮ್ ಡೆಬಿಟ್, ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್, ವಾಟ್ ಗೋಸ್ ಔಟ್. ಕನ್ನಡ ಬರುತ್ತಾ ಅವರಿಗೆ? ಕನ್ನಡ ಬರುತ್ತಾ? ಅಯ್ಯೋ ಯಾಕ್ರಿ ಗಾಬರಿ ಆಗ್ತೀರಾ? ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ಪವಿತ್ರ. ನಿಮ್ಮ ಹೆಸರು? ಅವ್ರು ಮಾಸ್ಕ್ ಹಾಕ ಬಂದಾಗಲೇ ಗೊತ್ತಾಯ್ತು ಇನ್ನೂ ಕೋವಿಡ್ ಬಿಟ್ಟಿಲ್ಲ ಅವರಿಗೆ ಅಂತ. ನಿಮ್ಮ ಹೆಸರೇನು? ಈಗ ಆಗಸ್ಟ್ 15 ಏನು? ಬರ್ತೀನಿ. ಅಷ್ಟೇನಾ? ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅಷ್ಟೇನಾ? ರಾಜೀವ್ ಗಾಂಧಿ. ಅವತ್ತು ಬರೀ ಅಷ್ಟೇ ಅಲ್ಲ, ರಜೆನೂ ಸಿಗ್ತದೆ ಅಂತ ಹೇಳಕ್ ಬಂದೆ. ರಾಜೀವ್ ಗಾಂಧಿ ಅಲ್ಲ, ರಜೆ ಸಿಗ್ತದಲ್ವಾ? ಆಮೇಲೆ ಬರ್ಬೇಕಲ್ಲ ಮತ್ತೆ. ಪೆಪ್ಪರ್ಮೆಂಟ್ ಸ್ವೀಟ್ ಎಲ್ಲ ಸಿಗ್ತದೆ ಅಲ್ವಾ? ನಿಮ್ಗೊಂದಷ್ಟು ಕ್ವಶನ್ಸ್ ಕೇಳಲಾ? ಅಯ್ಯೋ ಟೈಮ್ ಆಗೋಯ್ತು. ಏನು ಟೈಮ್ ಆಗಂತ ಕ್ವಶನ್ ಏನು 10 ವಾಕ್ಯದಲ್ಲಿ ಉತ್ತರಿಸಿ ಅಂತ 20 ಮಾರ್ಕ್ಸಿಗೆ ಕೇಳಲ್ಲ ನಾನು. ಜಸ್ಟ್ 1 ವರ್ಡ್ ಆನ್ಸರ್ ಅಷ್ಟೇ. ರಾಷ್ಟ್ರಪಿತ ಯಾರು? ಆಯ್ತು ಬಿಡ್ರಪ್ಪ. 1 2 3 4 10. ರಾಷ್ಟ್ರಪಿತ ಯಾರು? ಸಡನ್ ಆಗಿ ಕೇಳಿಲ್ಲ, 10 ಎಣಿಸ್ಬಿಟ್ಟು ಕೇಳಿದೆ. ಹಂಗೆಲ್ಲ ನೆನಪು ಬರಲ್ವಾ? ಸರಿ. ಗಾಂಧೀಜಿ ಯಾರು? ಯಾರು ಅಂದ್ರೆ? ಗಾಂಧೀಜಿ ಸ್ವಾತಂತ್ರ್ಯ ತಂದು ಕೊಟ್ಟವ್ರು. ಅವ್ರನ್ನ ಏನಂತ ಕರಿತಿದ್ರು? ಗಾಂಧೀಜಿ ಅಂತ ಕರಿತಿದ್ರಾ? ಪೂರ್ಣ ಹೆಸರು?
ಗಾಂಧೀಜಿಯವರ ಪೂರ್ತಿ ಹೆಸರು? ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ. ಹಂಗಾರೆ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅಲ್ಲ, ಮಹಾತ್ಮ ಗಾಂಧೀಜಿ. ರಾಷ್ಟ್ರಪಿತ ಯಾರು ಈಗ ಹೇಳಿ? ಗಾಂಧೀಜಿ. ಹ್ಞೂ ಕಣವ, ಗಾಂಧೀಜಿ. ಎಷ್ಟು ಬಣ್ಣ ಇವೆ? ಏನ್ ಬಣ್ಣ ಅಂದ್ರೆ ಭಾರತ ಅಲ್ಲ, ಹ್ಞೂ ಮ್ಯಾಪಲ್ಲ, ಫ್ಲಾಗಲ್ಲಿ 4 ಯಾವ್ಯಾವು? ಆರೆಂಜು, ವೈಟು, ಮತ್ತೆ ಯಾವುದೇ ಗ್ರೀನ್. ಯಾವುದೇ? ಗ್ರೀನ್ ಆಮೇಲೆ ಎಲ್ಲ- ಮಧ್ಯ ಬ್ಲೂ. ಅದಕ್ಕೆ ಏನಂತಾರೆ? ಅದಕ್ಕೆ ಮಧ್ಯಕ್ಕೆ ಚಕ್ರ. ಯಾವ ಚಕ್ರ? ಅಶೋಕ ಚಕ್ರನ? ಹೌದಾ? ಅಶೋಕ ಚಕ್ರನ ರಾಮಚಕ್ರನ? ರಾಮಚಕ್ರ ಅಲ್ಲ, ಅಶೋಕ. ಅಲ್ವಾ? ಚರಕ ಚಕ್ರನ? ಅಲ್ವಾ? ಯಾವ ಚಕ್ರ? ಗೊತ್ತಿಲ್ಲ. ಅಶೋಕ ಚಕ್ರನ? ಪಕ್ಕನ? ಯಾವ ಚಕ್ರ ಮೇಡಮ್? ಅಶೋಕ ಚಕ್ರ. ಅಶೋಕ ಚಕ್ರ. ಹೌದಾ? ಬಿಳಿ ಬಣ್ಣ ಏನನ್ನು ಸೂಚಿಸುತ್ತದೆ? ಶಾಂತಿ. ಕೇಸರಿ? ಹಸಿರು? ಎಲ್ಲ ಮರ್ತ್ಬಿಟ್ರೆ ಏನು ಓದ್ತಿದ್ದೀರಿ? ಏನು ಓದ್ತಿದ್ದೀರಿ ನೀವು? ಬಿಕಾಮ್. ಯಾವ ಇಯರ್? ಸೆಕೆಂಡ್ ಇಯರಾ? ಯಾವ್ಯಾವ ಸಬ್ಜೆಕ್ಟ್ ಇದೆ? ಕಾಸ್ಟ್ ಅಕೌಂಟಿಂಗ್ ಇದೆಯಾ? ಹಾಂ, ಕಾಸ್ಟ್ ಅಕೌಂಟಿಂಗ್ ಇದೆಯಾ ಇಲ್ವಾ? ಏ ಅಕೌಂಟ್ಸ್ ಇದೆಯಾ? ಅಕೌಂಟ್ಸ್ ಇದೆಯಾ? ಅಕೌಂಟ್ಸ್ ರೂಲ್ಸ್ ಹೇಳಿ. ಡೆಬಿಟ್ ಆಲ್ ಕಮ್ಸ್. ಯಾವ ಅಕೌಂಟಿಗೆ ಅಂತ ಹೇಳೋದು? ಅಕೌಂಟ್ ಟೈಪ್ಸ್ ಹೇಳಿ. ನಾಮಿನಲ್ ಅಕೌಂಟ್, ರಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟ್. ಈಗ ನೀವು ರೂಲ್ಸ್ ಹೇಳಿ. ಸಿಕ್ಕಾಕೊಂಡ್ಬಿಟ್ಲು. ಬಿಡಿ ಓಲಿ ಆಯ್ತು. ರಾಷ್ಟ್ರೀಯ ಪ್ರಾಣಿ? ರಾಷ್ಟ್ರೀಯ ಪ್ರಾಣಿ? ರಾಷ್ಟ್ರೀಯ ಪ್ರಾಣಿ ಹುಲಿ. ಹುಲಿ. ಪಕ್ಷಿ? ನೀಲಕಂಠ. ನೀಲಕಂಠ? ಏನಪ್ಪ ನೀಲಕಂಠ ಎಲ್ಲಿದೆಯಪ್ಪ? ನವಿಲು. ಬನ್ನಿ ಮೇಡಮ್. ಬನ್ನಿ ಮೇಡಮ್, ಬನ್ನಿ ಸರ್. ಗ್ಯಾಸ್ ರಿಪೇರಿ ಮಾಡೋರು ಬಂದಾರ, ಬನ್ರಿ ಮೇಡಮ್. ನಿಮ್ಮ ಹೆಸರು? ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರು? ಇವ್ರ ಹೆಸರು ಹಿಂಗಿಂಗಂತ. ಇವ್ರ ಹೆಸರು, ನಿಮ್ಮ ಹೆಸರೇನು ಮೇಡಮ್? ಸ್ವಾತಂತ್ರ್ಯ ದಿನಾಚರಣೆಯ ಕುರಿತಾಗಿ ಒಂದೆರಡು ಭಾಷಣ ಮಾಡಿ ಮೇಡಮ್. ಸರ್, ಸ್ವಾತಂತ್ರ್ಯ ದಿನಾಚರಣೆ ಕುರಿತಾಗಿ ಒಂದು ಭಾಷಣ ಮಾಡಿ ಸರ್. ಏನ್ ಮಾಡೋಣ ಸರ್? ಯಾವ ತರ ಹೇಳ್ಬೇಕು ಹೇಳಿ? ಭಾಷಣ ಮಾಡಿ ಸರ್ ಸ್ವಾತಂತ್ರ್ಯ ದಿನಾಚರಣೆಗೆ. ಯಾವ ತರ ಭಾಷೆ? ನೋಡಿ, ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಮಗೆ 7ನೇ ವೇತನ ಕೊಟ್ಟಿಲ್ಲ, ನಮಗೆ ಸಂಬಳ ಸರಿಯಾಗಿ ಗೊತ್ತಿಲ್ಲ ಅಂತ ಏನಾರು ಹೇಳ್ತೀರಾ? ಸರ್ ಆ ತರ ಎಲ್ಲ ಹೇಳಕ್ಕಾಗಲ್ಲ. ಬೇಡ ಬಿಡಿ, ನೀವು ಹೇಳಂಗಿಲ್ಲ, ನಾವು ಕೇಳಂಗೂ ಇಲ್ಲ. ನಮ್ಮ BMTC ಪರವಾಗಿ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಓಕೆ, ಸೂಪರ್. ಕನ್ನಡ ಬತ್ತಮ್ಮ? ಮಲಯಾಳಮ್ಮ? ಅನ್ನ ಮೋಣೆ ಮಲಯಾಳಿಯಾ? ಹಾಂ. ಸ್ವಾತಂತ್ರ್ಯ ದಿನಾಚರಣೆ ಯು ಮೀನ್ ಗೊತ್ತಾ ನಿಮಗೆ ಅದರ ಅರ್ಥ? ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯ ದಿನ. ಹಲೋ, ಇಂಡಿಪೆಂಡೆನ್ಸ್ ಡೇ ಮೇಡಮ್. ಅಲ್ಲಿ ಆಗಲೇ ಮಲಯಾಳ ಹುಡುಗರು ಹೇಳಿದ್ರು, ಮಲಯಾಳ ಬಾಯ್ಸ್. ಓಕೆ, ಈಗ ಗರ್ಲ್ಸ್. ಬಾಯ್ಸ್ ಟಾಕ್ ವಿತ್ ಮೀ, ಬಟ್ ಯು ವೈ ಇಂಗ್ಲೀಷಾ? ಇಂಡಿಪೆಂಡೆನ್ಸ್ ಡೇ ಇಯರ್ 1999, 199, 175. ಕ್ರಿಸ್ತ ಪೂರ್ವನ ಕ್ರಿಸ್ತ ಶಕನ್? ಅಯ್ಯೋ ನೋಡ್ರಿ ನಮ್ಮ ಜೆನ್ಸಿ ನೋಡ್ರಿ. ಯು ಡೋಂಟ್ ನೋ? 1947. ಫೋನ್ ನಂಬರ್ ಹೇಳಿದ್ರೆ ಸಾಕು. ಫೋನ್ ನಂಬರ್ ಹೇಳ್ದೆ ಹೋದ್ರೆ ಸಾಕು. ಎಲ್ಲಮ್ಮ ಬಸ್ಸಿಗೆ ಲೇಟ್ ಆಗೋರು ಇಲ್ಲೇ ನಿಂತಿದ್ದೀರ ಅವಾಗಿಂದ? ವೀಕ್ಷಕರೇ, ನಾವು ಒಂದಷ್ಟು ಜನರನ್ನ, ಒಂದಷ್ಟು ಸ್ಟೂಡೆಂಟ್ಸ್ನ, ದೊಡ್ಡವ್ರನ್ನ, ಎಲ್ಲರನ್ನೂ ಕೂಡ, ವಿದ್ಯಾರ್ಥಿಗಳನ್ನ, ದೊಡ್ಡವ್ರನ್ನ ಎಲ್ಲರನ್ನೂ ಕೂಡ ಮಾತನಾಡಿಸಿದ್ವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನದ ಬಗ್ಗೆ ಒಂದಷ್ಟು ಬೇಸಿಕ್ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇದ್ವಿ. ಸೊ ಎಷ್ಟರ ಮಟ್ಟಿಗೆ ಇವತ್ತಿನ ಜೆನ್ಸಿ ಅದನ್ನು ತಿಳ್ಕೊಂಡಿದೆ ಅಂತ. ಈಗಲ್ಲ, ನಾನು ಕಳೆದ 5-6 ವರ್ಷದಿಂದಲೂ ಕೂಡ ಈ ಕಾರ್ಯಕ್ರಮ ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರ ಬಂದಾಗ ನಾನು ಮಾಡ್ತಾನೇ ಇದ್ದೀನಿ. ಬಟ್ ಯಾರೂ ಕೂಡ ಸರಿಯಾದ ಉತ್ತರವನ್ನು ಕೊಡುವಲ್ಲಿ ಬಹುತೇಕ 70% ಫೇಲ್ಯೂರ್ ಆಗ್ತಾನೆ ಇದ್ದಾರೆ. ಸೊ ತಿಳುವಳಿಕೆಯಲ್ಲಿ ಕೊರತೆ, ಜನರಲ್ ನಾಲೆಡ್ಜ್ ಪ್ರಾಬ್ಲಮ್. ಇವತ್ತಿನ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಜ್ಞಾನದ ಸಮಸ್ಯೆ, ಸಾಮಾನ್ಯ ಜ್ಞಾನದ ಪ್ರಾಬ್ಲಮ್ ಎದ್ದು ಕಾಣಿಸ್ತಾ ಇತ್ತು. ಒಂದಷ್ಟು ಜನ ಉತ್ತರ ಕೊಟ್ಟರು, ಒಂದಷ್ಟು ಜನ ದೊಡ್ಡವ್ರನ್ನೂ ಕೂಡ ನಾವು ಕೇಳಿದ್ವಿ, ಅವರು ಬೇರೆ ರೀತಿಯಲ್ಲೇ ಉತ್ತರವನ್ನು ಕೊಟ್ಟರು. ಒಂದಷ್ಟು ಸಖತ್ ಫನ್ ತರಲೆ ತಮಾಷೆ ಇತ್ತು. ಮತ್ತು ಇದನ್ನು ಯಾರನ್ನೂ ಕೂಡ, ಈ ವಿಚಾರವನ್ನು ಯಾರೂ ಸೀರಿಯಸ್ಸಾಗಿ ತಗೋಬಾರ್ದು, ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ಇದೆಲ್ಲವೂ ಕೂಡ ಫನ್ನಿಯಾಗೇ ಹೋಯಿತು.
ತರಲೆ ತಮಾಷೆಯನ್ನು ಯಾವತ್ತೂ ಕೂಡ ಸೀರಿಯಸ್ ಆಗಿ ತಗೊಳ್ಬಾರ್ದು. ಸೊ ಹಾಗಾಗಿ ಯಾರ್ದಾರು ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಕಡೆ ಮತ್ತೊಂದು ಏರಿಯಾದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.